IPL ನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತೆ ಸೋತಿದ್ದಾರೆ. ಆರಾಮಾಗಿ ವಿನ್ ಆಗ್ಬೋದು ಅನ್ಕೊಂಡಿದ್ದಂಥ ಮ್ಯಾಚಲ್ಲಿ ಯಾರೊಬ್ರು ಪರ್ಫಾರ್ಮ್ ಮಾಡ್ದೇನೆ ಅವರು ಯಾಕೆ 9ನೇ ಪೊಸಿಷನಲ್ಲಿ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಅವರ ಪ್ಲೇ ಆಫ್ ಕನ್ಸು ಪ್ರಾಕ್ಟಿಕಲಿ ಇಲ್ಲಿಗೆ ಎಂಡ್ ಆಯಿತು ಅಂತಾನು ಹೇಳ್ಬೋದು. ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ KKR ಓಪನರ್ಸ್ ಬಂದರು, ಬಟ್ ಇವತ್ತು ಯಾರ್ದು ಬ್ಯಾಟ್ ನಡೀಲಿಲ್ಲ. ಆಲ್ಮೋಸ್ಟ್ ಫಸ್ಟ್ 4 ಓವರ್ನಲ್ಲಿ ಪ್ರತಿ ಓವರ್ ಒಂದೊಂದು ವಿಕೆಟ್ ಬಿತ್ತು. ಫಿಲ್ಸಾಟ್ 5, ನರೈನ್ 8, ರಘುವಂಶಿ 13, ಶ್ರೇಯಸ್ ಅಯ್ಯರ್ 6 ರನ್ಸ್ ಬಂದವು, ಬಟ್ ಒಂದಾದ ಮೇಲೆ ಒಂದು ವಿಕೆಟ್ ಬೀಳ್ತಾನೆ ಹೋದ್ವು. ಸೊ ರಿಂಕು ಸಿಂಗ್ ಬೇಗ ಬರಬೇಕಾಯ್ತು, ಅದು 5ನೇ ಓವರ್ಗೆ. ಪವರ್ ಪ್ಲೇ ಒಳಗಡೆ ರಿಂಕು ಬಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಬೋದು ಕೋಲ್ಕತ್ತಾ ಯಾವ ಸ್ಟೇಜಲ್ಲಿ ಇತ್ತು ಅಂತ. ಈ ಕಡೆ ವೆಂಕಟೇಶ್ ಅಯ್ಯರ್ ಇದ್ದದ್ದು. ಸೊ ಪವರ್ ಪ್ಲೇ ಎಂಡ್ ಆಗೋ ಅಷ್ಟರಲ್ಲಿ 57ಕ್ಕೆ 4 ವಿಕೆಟ್ಗಳನ್ನು ಕಳ್ಕೊಂಡಿತ್ತು KKR. ನಂತರ ಅನ್ಫಾರ್ಚುನೇಟ್ಲಿ ರಿಂಕು ಕೂಡ ಔಟ್ ಆದರು, ಬರೀ 9 ರನ್ನ ಮಾಡಿ. ಸೊ KKRನ ಸ್ಥಿತಿ ವರ್ಸ್ಟ್ ಆಗಿತ್ತು. ಬಟ್ ನಂತರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಕರ್ನಾಟಕದ ಕುವರ ದ ಹ್ಯಾಂಡ್ಸಮ್ ಮ್ಯಾನ್ ಮನೀಶ್ ಪಾಂಡೆ ಅವರನ್ನ ಕಳಿಸಿದ್ದು KKR. ಅಂಡ್ ಅಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೀತು. ಆ ಇಂಪ್ಯಾಕ್ಟ್ ಪ್ಲೇಯರ್ನ ಕಳಿಸಿದ ಡಿಸಿಷನ್ ಹೆಲ್ಪ್ ಆಯಿತು KKRಗೆ. ವೆಂಕಟೇಶ್ ಅಯ್ಯರ್ ಹಾಗೆ ಪಾಂಡೆ ಸೇರಿ 83 ರನ್ನ ಕಲೆ ಹಾಕಿದ್ರು. ಇಬ್ರು ಕಾನ್ಶಿಯಸ್ ಆಗಿ ಆಡ್ತಿದ್ರು, ಬಟ್ ಐ ಫೆಲ್ಟ್ ಪಾಂಡ್ಯ ಆಸ್ ಅ ಕ್ಯಾಪ್ಟನ್ ಇನ್ನೊಂಚೂರು ಅಗ್ರೆಸಿವ್ ಆಗ್ಬೋದಿತ್ತು ಅನ್ನೋ ಥಾಟ್ ಬಂತು. ಅಲ್ಲಿ ಪಿಯೂಷ್ ಚಾವ್ಲಾ ಹಾಗೆ ನಮಂಧೀರ್ ಹತ್ರ 4 ಓವರ್ ಬಾಲ್ ಮಾಡಿಸಿದ್ರು. ಅಂಡ್ ಅಲ್ಲಿಗೆ ಮೆಲ್ಲಗೆ ಸೆಟ್ ಆಗಿಬಿಟ್ರು ಬ್ಯಾಟ್ಸ್ಮನ್ಗಳು. ಸೊ ಸ್ವಲ್ಪ ಪೇಸಿಂದ ಇರುವಂಥ ಬೆಸ್ಟ್ ಬೌಲರ್ಸಿಂದ ಒಂಚೂರು ಬ್ಯಾಟ್ಸ್ಮನ್ನ ಅನ್ಕಂಫರ್ಟಬಲ್ ಮಾಡಿದ್ರೆ ಮೇ ಬಿ ಅಲ್ಲಿ ವಿಕೆಟ್ಗಳು ಬಿದ್ದಿರೋದೇನೋ, ಯು ನೆವರ್ ನೋ. ಸೊ ಒಂದು ವರ್ಸ್ಟ್ ಸ್ಟಾರ್ಟಿಂದ ರಿಕವರ್ ಆಗಿ KKR 15 ಓವರ್ಗೆ 127 ರನ್ನ ಕಲೆ ಹಾಕಿತ್ತು. ಅಂತೂ ರಜಲ್ಗೆ ಹಾಗೆ ರಮನ್ದೀಪ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ನೇ ಕ್ರಿಯೇಟ್ ಮಾಡಿದ್ರು ಇಬ್ರು. ಅಂಡ್ ದೆನ್ ಪಾಂಡೆ ಔಟ್ ಆದರು 31 ಬಾಲಲ್ಲಿ 42. ನಂತರ ರಜಲ್ ಬಂದರು ಅಂಡ್ ಅನ್ಫಾರ್ಚುನೇಟ್ಲಿ ರನ್ಔಟ್ ಆದರು. ಆ್ಯಕ್ಚುಲಿ ಅಯ್ಯರೇನೇ ಕಾಲ್ ಮಾಡಿದ್ದು ಅಂಡ್ ದೆನ್ ಡಿನೈ ಮಾಡಿದ್ರು. ಸೊ ತಪ್ಪು ಅವ್ರದ್ದೇ ಆಗಿತ್ತು ಅಲ್ಲಿ. ಅಂಡ್ ಒಂದು ಕಷ್ಟದ ಪೊಸಿಷನಿಂದ ಅದು ಬೇರೆ ಇಂಪ್ಯಾಕ್ಟ್ ಪ್ಲೇಯರ್ನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ರಲ್ಲ, ಅದೆಲ್ಲ ಹಾಳಾಗೋಯ್ತು. ಬಿಕಾಸ್ ಅದು ಮಾಡಿದ್ದೆ ರಜಲ್ಗೋಸ್ಕರ, ಬಟ್ ಅವರು ರನ್ಔಟ್ ಆದರು. ಅಂಡ್ ದೆನ್ ಬುಮ್ರಾ ಓವರ್ಗಳು ಗೊತ್ತಲ್ವಾ, ರನ್ ಕೂಡ ಬರಲಿಲ್ಲ. ಅಂಡ್ ಈ ಕಡೆ ವಿಕೆಟ್ಗಳು ಕೂಡ ಬಿದ್ವು. ಸೊ KKR 20 ಓವರ್ಗೆ 169 ರನ್ನ ಮಾಡಿ ಆಲ್ಔಟ್ ಆಗಿದ್ರು. ವೆಂಕಟೇಶ್ ಅಯ್ಯರ್ 52 ಬಾಲಲ್ಲಿ 70. ಅಂಡರ್ ಪ್ರೆಷರ್ ಒಂದೊಳ್ಳೆ ಇನ್ನಿಂಗ್ಸ್, ಬಟ್ ಅದು ಫಿನಿಶ್ ಸರಿಯಾಗಿ ಆಗಲಿಲ್ಲ. ಇನ್ನು ಮುಂಬೈ ಕಡೆ ಆಸ್ ಯೂಶುವಲ್ ಬುಮ್ರಾ 3 ವಿಕೆಟ್, ಅದು ಕೂಡ 18 ರನ್ನ ಕೊಟ್ಟು. ಅಂಡ್ ಈ ಕಡೆ ಕ್ಯಾಪ್ಟನ್ ಪಾಂಡ್ಯ ಅವರಿಗೂ ಕೂಡ 2 ವಿಕೆಟ್ ಬಿದ್ವು. ಅಂಡ್ ರಜಲ್ ರನ್ಔಟ್ ಮೆಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದು ಕೂಡ ಅವರೇನೆ. ಸೊ ಕಂಪ್ಯಾರಿಟಿವ್ಲಿ ಈಸಿ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಬಂದಂಥ ಮುಂಬೈಗೆ ಅಂತ ಒಳ್ಳೆ ಸ್ಟಾರ್ಟ್ ಏನು ಸಿಗಲಿಲ್ಲ. ಪವರ್ ಪ್ಲೇ ಒಳಗಡೆ ಅವರದ್ದು ಕೂಡ 3 ವಿಕೆಟ್ ಬಿದ್ವು. ಇಶಾನ್ ಕಿಶನ್ 13, ನಮಂಧೀರ್ 11. ಅಂಡ್ ಆಸ್ ಯೂಶುವಲ್ ಚೆನ್ನಾಗಿ ಕಾಣ್ತಿದ್ದಂಥ ರೋಹಿತ್ ಶರ್ಮಾ ಕೂಡ ಒಂದು ಅನ್ವಾಂಟೆಡ್ ಶಾಟ್ಗೆ ಔಟ್ ಆದರು. ಅವರದ್ದು ಕೂಡ 11 ರನ್. ಸೊ ಪವರ್ ಪ್ಲೇ ಎಂಡ್ ಆಗೋ ಅಷ್ಟರಲ್ಲಿ ಮುಂಬೈ 47ಕ್ಕೆ 3 ವಿಕೆಟ್ ಕಳ್ಕೊಂಡಿತ್ತು. KKRಗಿಂತ 10 ರನ್ ಕಡಿಮೆ ಬಂದದ್ದು. ಸ್ಪೆಷಲಿ ನರೈನ್ ಅಂಡ್ ವರುಣ್ ಚಕ್ರವರ್ತಿ ತಮ್ಮ ಮಿಸ್ಟ್ರಿನೆಸ್ನ ಕಂಟಿನ್ಯೂ ಮಾಡಿದ್ದು ಇಲ್ಲೂ ಕೂಡ. ವಿಕೆಟ್ಗಳಿಂದ ಪ್ರೆಷರ್ ಬಿದ್ದಿತ್ತು ಅಂಡ್ ಅದು ರಿಲೀಸ್ ಆಗೋದಕ್ಕೆ ಈ ಕಡೆ ಬೌಂಡ್ರಿಗಳು ಕೂಡ ಅಷ್ಟು ಬರಲಿಲ್ಲ. ಅದೇ ನಿಟ್ಟಿನಲ್ಲಿ ದ ಮೋಸ್ಟ್ ಡಿಪೆಂಡಬಲ್ ತಿಲಕ್ ವರ್ಮಾ ಅವರು ಕೂಡ ಔಟ್ ಆಗಿಬಿಟ್ರು. ಸೊ ಮುಂಬೈ ಇಂಡಿಯನ್ಸ್ ಇಲ್ಲಿ ತಮಗ್ ತಾವೇ ಗುಂಡಿ ತೋಡ್ಕೊಳ್ತಾ ಇದ್ದಾರೆ ಅಂತ ಅನ್ಸೋದಕ್ಕೆ ಶುರು ಆಯಿತು. ಇನ್ಫ್ಯಾಕ್ಟ್ ಇಡೀ ಸೀಸನ್ ಅದನ್ನೇ ಮಾಡಿದ್ದಾರೆ ಅಂತಾನೂ ಹೇಳ್ಬೋದು. ಏನೋ ಎಲ್ಲನೂ ಸರಿಯಾಗಿ ಕೂಡ್ ಬಂದಿಲ್ಲ ಅವರಿಗೆ. ಸೊ 10 ಓವರ್ಗೆ 67ಕ್ಕೆ 4, ಇನ್ನು 10 ಓವರ್ಗೆ 103 ಬೇಕು. ಈ ಕಡೆ ಸೂರ್ಯ ಇನ್ನ ಸ್ಕ್ರೀಸಲ್ಲಿ ಇದ್ದಾರೆ. ಅವರಿಗೆ ಸಾಥ್ ಕೊಡೋದಕ್ಕೆ ನೇಹಲ್ ವಧೇರಾ ಬಂದರು, ಅವರು ಕೂಡ ಔಟ್ ಆದರು. ನಂತರ ಪಾಂಡ್ಯ ಅವರಂತೂ ಬ್ಯಾಟಿಂಗ್ಗೆ ಮರ್ತಿದ್ದಾರೆ. ಸೊ ಮುಂಬೈ ರಿಕವರ್ ಆಗಲೇ ಇಲ್ಲ. ಆ ಪಾರ್ಟ್ನರ್ಶಿಪ್ ಅಂತ ಅವರಿಗೆ ಬರಲೇ ಇಲ್ಲ. ನಂತರ ಸೂರ್ಯ ಹಾಗೆ ಟಿಮ್ ಡೇವಿಡ್ ನಿಂತರು. ಸೂರ್ಯ 50 ಕೂಡ ಮಾಡಿಕೊಂಡ್ರು, 35 ಬಾಲ್ಗೆ 56. ಅಂಡ್ ಟಿಮ್ ಡೇವಿಡ್ 20 ಬಾಲ್ಗೆ 24. ಸೊ ಚೇಸ್ ಆಗ್ಬೋದು ಅನ್ಕೊಳ್ಳೋ ಅಷ್ಟರಲ್ಲಿ ಇಬ್ಬರು ಕೂಡ ಫುಲ್ ಟಾಸ್ ಬಾಲ್ಗಳಿಗೆ ಔಟ್ ಆದರು. ನಂತರ 1 ಓವರ್ನಲ್ಲೇನೆ ಇಡೀ ಟೀಮ್ ಆಲ್ ಔಟ್ ಆಯಿತು. 169 ಈ ಬ್ಯಾಟಿಂಗ್ ಲೈನಪ್ಗೆ ವಾಂಖೆಡೆನಲ್ಲಿ ಆರಾಮಾಗಿ ಚೇಸ್ ಮಾಡ್ತಾರೆ ಅಂದ್ಕೊಂಡ್ರೆ ಇಲ್ಲಿ ಮುಂಬೈ ಇಂಡಿಯನ್ಸ್ 24 ರನ್ನಿಂದ ಸೋತಿದ್ದು. ಈ ಮ್ಯಾಚ್ ಏನೇ ಅವರ ಇಡೀ ಜರ್ನಿನ ಡಿಫೈನ್ ಮಾಡುತ್ತೆ ಅಂತಾನು ಹೇಳ್ಬೋದು. ಇನ್ನು KKR ಬೌಲಿಂಗ್ ಕಡೆ ಬರೋದಾದ್ರೆ ಸ್ಟಾರ್ಗೆ 4 ವಿಕೆಟ್, ಇನ್ನು ಚಕ್ರವರ್ತಿ, ನರೈನ್ ಹಾಗೆ ರಜಲ್ಗೆ 2 ವಿಕೆಟ್. ಸೊ ಸೋಲ್ತಾರೆ KKR ಅನ್ಕೊಳ್ತಾ ಇದ್ದ ಹಾಗೆ ಇಲ್ಲ ಒಂದು ಬೌಲಿಂಗ್ ಯೂನಿಟ್ ಆಗಿ ಇದನ್ನು ನಾವು ಡಿಫೆಂಡ್ ಮಾಡ್ಕೊಳ್ತೀವಿ ಅಂತ ಒಟ್ಟಾಗಿ ಬಂದಿದ್ದು ಅವರು. ಸೊ ಈ ವಿನ್ನಿಂದ KKR ಈಗ 14 ಪಾಯಿಂಟನ್ನು ತಲುಪಿದೆ. ಅಂಡ್ ಆರಾಮಾಗಿ ಆ ನಂಬರ್ 1, ನಂಬರ್ 2 ಸ್ಪಾಟ್ಗೆ ಕಣ್ಣಾಗ್ತಾ ಇರ್ತಾರೆ ಕೂಡ. ಇನ್ನು ಮುಂಬೈ ಇಂಡಿಯನ್ಸ್ ಆಸ್ ಯೂಶುವಲ್ ಮತ್ತೆ ಸೋತಿದ್ದಾರೆ. ಅಂಡ್ ಇವತ್ತು ಸೋತಿರೋದಕ್ಕೆ ಇನ್ನೂ ಬೇಜಾರಾಗಿರ್ತಾರೆ. ಅದು ಪಾಂಡ್ಯ ಅವರ ಮಾತುಗಳಲ್ಲಿ ಕಾಣ್ತಾ ಇತ್ತು. ಸುಮ್ಮನೆ ಈ ಇಡೀ ಸೀಸನ್ನ ಮರಿಬೇಕಷ್ಟೇ ಅವರು. ದೇರ್ ಇಸ್ ನೋ ವೇ ಔಟ್, ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕ್ಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾರೆ.